ನಮಸ್ಕಾರ. ಸ್ವಾದ ಸರೋವರಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಮತ್ತೊಂದು ಹಳೆಯ ಕಾಲದ ಅಡಿಗೆ, ಸಾಂಪ್ರದಾಯಿಕವಾದ ಅಡಿಗೆ ಅಂದರೆ ಟ್ರೆಡಿಷನಲ್ ಅಡಿಗೆ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ಅದನ್ನು ನಾವು ಪುಳಿಮಾ ಅಂತೀವಿ. ಪುಳಿ ಅಂದರೆ ಹುಣಸೆ ಹಣ್ಣು, ಉಪ್ಮಾ ಬದಲು ಪುಳಿಮಾ ಅಂತೀವಿ. ಅಂದರೆ ಹುಣಸೆ ಹಣ್ಣೆ ಹಾಕಿ ಅಕ್ಕಿ ಹಿಟ್ಟಿನೆಲ್ಲ ಮಾಡುವಂಥ ಉಪ್ಮಾ ಅಥವಾ ಉಪ್ಪಿಟ್ಟು ಮಾಡೋ ವಿಧಾನ ನೋಡೋಣ. ನಾನು ಈ ಪುಳಿಮಾ ಅಥವಾ ಹುಳಿಮಾ ಮಾಡೋಕ್ಕೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ರೆಡಿಮೇಡ್ ಅಂಗಡಿಲಿ ಸಿಗುವಂಥ ಅಕ್ಕಿ ಹಿಟ್ಟು. ಈಗ ಗ್ಯಾಸ್ ಹಚ್ಚಿದ್ದೀನಿ, ಬಾಣಲೆ ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ 1 ಕಪ್ಪು ಮತ್ತು ಇನ್ನೊಂದು ಅರ್ಧ ಕಪ್ಪು ಇದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡೋಣ. ಅಂದರೆ ಬಣ್ಣ ಬದಲಾಗೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ಹುರ್ಕೊಂಬಿಡೋಣ. ಸ್ವಲ್ಪ ಬೆಚ್ಚಗಾಗೋ ಹಾಗೆ ರಂಗೋಲಿ ಎಳೆ ಬರಬೇಕು, ಆ ರೀತಿ ಸ್ವಲ್ಪ ಹುರ್ಕೊಂಬಿಡೋಣ. ಇದನ್ನು ಅಕ್ಕಿ ಹಿಟ್ಟು ಬೆಚ್ಚಗಾಗಿದೆ, ಕೈಗೂ ಬಿಸಿ ಬರ್ತಾ ಇದೆ. ಮತ್ತು ಅದನ್ನು ಒಂದು ಎಳೆ ತೊಗೊಂಡು ಹಿಂಗೆ ಹಾಕಿದ್ರೆ ರಂಗೋಲಿ ಎಳೆ ಹಂಗೆ ಬಂದಂಗೆ ಬರುತ್ತೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ. ನಮ್ಮ ಸ್ವಾದ ಸರೋವರ ಚಾನಲ್ ಯಾರು ಮೊದಲ ಸಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ಬಂದು ತಲುಪತ್ತೆ. ಈಗ ನಾನು ಅಕ್ಕಿ ಹುರಿದಿದ್ದು ಬಾಣಲಿನಲ್ಲೇ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಉಪ್ಪು ಮೆಣಸಿನ್ಕಾಯಿ ಅಥವಾ ಮೊಸರು ಮೆಣಸಿನ್ಕಾಯಿ ಅಂತಾರೆ. ಇದೊಂದು 3 ತೊಗೊಂಡಿದ್ದೀನಿ, ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋತೀನಿ. ಇದಕ್ಕೆ ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ಮೊದಲು ಹುರ್ಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಬಿಡೋಣ. ಈಗ ಈ ಅಕ್ಕಿ ಹಿಟ್ಟಿಗೆ ಏನು ಹುರ್ಕೊಂಡಿದ್ನಲ್ಲ, ಅಕ್ಕಿ ಹಿಟ್ಟಿಗೆ ಒಂದು ಚಿಟಿಕೆ ಅರಿಶಿನ ಮತ್ತು ಇಷ್ಟಪ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ನೋಡಿ ಹಿಂಗೆ ಗಟ್ಟಿಯಾಗಿದೆ. ಇದನ್ನು ತಗೊಂಡು ಒಂದು ಅರ್ಧ ಗಂಟೆ ಕಾಲ ನೀರಲ್ಲಿ ಕ್ಲೀನ್ ಮಾಡಿ ನೆನೆಸಿಟ್ಟು ಇಟ್ಟಿದ್ದೀನಿ. ಅದರದ್ದು ಗಟ್ಟಿ ರಸ ತಗೊಂಡಿದ್ದೀನಿ. ಈ ರಸನ ಸ್ವಲ್ಪವಾಗಿ ಇದಕ್ಕೆ ಸೇರಿಸೋಣ. ಒಟ್ಟಿಗೆ ಸೇರಿಸೋದು ಬೇಡ, ಸ್ವಲ್ಪವಾಗಿ ಸೇರಿಸೋಣ. ಇದರ ಜೊತೆಗೆ ನಾನು ಒಂದು ಸ್ವಲ್ಪ ಪುಡಿ ಬೆಲ್ಲನೂ ತೊಗೊಂಡಿದ್ದೀನಿ. ಪುಡಿ ಬೆಲ್ಲನೂ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಈ ಕ್ವಾಂಟಿಟಿಗೆ ನಮಗೆ ಗೊತ್ತಾಗತ್ತಲ್ಲ ರುಚಿಗೆ ಎಷ್ಟು ಉಪ್ಪು ಎಷ್ಟು ಬೇಕು ಅಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ನೀರು ಇನ್ನೊಂದು ಸ್ವಲ್ಪ, ಬೆಲ್ಲದ ನೀರು ಇನ್ನೊಂದು ಸ್ವಲ್ಪ, ಜೊತೆಗೆ ನಾನು ಗಟ್ಟಿ ಹಿಂಗೆ ತೊಗೊಂಡು ಯಾವಾಗಲೂ ಮನೆಯಲ್ಲಿ ಕರಗಿಸ್ಕೊಂಡು ಇಟ್ಕೊಂಡಿರ್ತೀನಿ. ಆ ಗಟ್ಟಿ ಹಿಂಗೆ ಕರಗಿಸಿದ್ದು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಶುರುನಲ್ಲಿ ನಾನು ಸ್ಪೂನಲ್ಲಿ ಕಲಿಸ್ಕೊಂಡೆ, ಆಮೇಲೆ ಇದು ಕೈಯಲ್ಲಿ ಕಲಿಸ್ಕೊಂಡ್ರೇ ಅನುಕೂಲ ಆಗೋದು. ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕೊಳ್ಳೋಣ. ಒಳ್ಳೆ ಸಾಫ್ಟಾಗಿ ಆಗಬೇಕಿದು. ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಹೀಗಿದೆ. ಇದನ್ನು ಈಗ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತೆ ಬಾಣಲಿ ತೊಗೊಂಡು ಒಗ್ಗರಣೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಮೊಸರು ಮೆಣಸಿನ್ಕಾಯಿ ಅಥವಾ ಉಪ್ಪು ಮೆಣಸಿನ್ಕಾಯಿ ಏನು ಹುರ್ಕೊಂಡಿದ್ನಲ್ಲ, ಅದೇ ಎಣ್ಣೆ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಇನ್ನೊಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಉಪ್ಪು ಮೆಣಸಿನ್ಕಾಯಿನ ಸೇರಿಸಿರೋದು ಅದೊಂಥರ ಹೊಸ ರುಚಿ. ಕೆಲವೊಬ್ಬರ ಮನೇಲಿ ಉಪ್ಪು ಮೆಣಸಿನ್ಕಾಯಿ ಇಲ್ದಿದ್ರೆ ಅದು ಇಲ್ಲದೇನೂ ಮಾಡ್ಬೋದು, ಹಾಕಲೇಬೇಕು ಅಂತ ಏನೂ ಇಲ್ಲ. ಸೊ ನನ್ನ ಮನೇಲಿ ಇತ್ತು, ಹಾಗಾಗಿ ಹಾಕಿದ್ದೀನಿ. ಈಗ ನೆಕ್ಸ್ಟು ಒಗ್ಗರಣೆಗೆ 2 ಟೀ ಸ್ಪೂನಷ್ಟು ಸಾಸಿವೆ, ಚೆನ್ನಾಗಿ ಚಿಟಪಿಟಿ ಅಂದಮೇಲೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ,
ಜೀರಿಗೆ ಘಮ ಇಷ್ಟಪಡೋರು ಬೇಕಾದರೆ ಜೀರಿಗೆನೂ ಹಾಕೋಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ, ಇದಕ್ಕೆ ನಾವು ವುಡನ್ ಸ್ಪೂನ್ ತೊಗೊಂಡು ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಅಕ್ಕಿ ಹಿಟ್ಟನ್ನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಹಾಕಿದ್ರೆ ಈ ಜಾಲಿ ಸೌಟ್ ತೊಗೊಂಡ್ರೇ ನಮಗೆ ಕ್ಲೀನಾಗಿ ಅದು ಉದುರಾಗಿ ಬರುತ್ತೆ. ಹಾಗಾಗಿ ನಾನು ಸ್ಟೀಲು ಜಾಲಿ ಸೌಟ್ ಉಪಯೋಗಿಸ್ಕೊತಾ ಇದ್ದೀನಿ. 3 ಬ್ಯಾಡಗಿ ಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಒಂದು 5 ಎಸಳು ಕರಿಬೇವು ತೊಳೆದು ಕ್ಲೀನಾಗಿ ಉದುರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸೇರಿಸೋಣ. ಪೂರ್ತಿ ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ಇವಾಗ ಇದನ್ನು ಹೀಗೆ ಪೀಸ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಒಂದು 4-5 ನಿಮಿಷದೊಳಗೆ ಇದು ಪೂರ್ತಿ ಉದುರಾಗತ್ತೆ. ನೋಡಿ ಈಗ ಎಷ್ಟು ಉದುರಾಗಿದೆ. ಆ ಅಕ್ಕಿ ಹಿಟ್ಟಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಹೆಂಗೆ ಉದುರಾಗ್ತಾ ಇದೆ. ಹಿಂಗೆ ಉದುರಾಗಿರೋ ಸಮಯದಲ್ಲಿ ನಾನು 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಹಾಕೋತಾ ಇದ್ದೀನಿ. ನೀವು ತೆಂಗಿನಕಾಯಿ ಎಷ್ಟು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಕೆಲವೊಬ್ಬರು ನಿಂಬೆಹಣ್ಣು ಇಷ್ಟಪಡ್ತಾರೆ. ಸೊ ಬೇಕಾದರೆ ನಿಂಬೆಹಣ್ಣು ಇದ್ರ ಜೊತೆಗೆ ಹಿಂಡ್ಕೋಬೋದು. ಹುಣಸೆ ಹಣ್ಣಿದೆ, ಆದರೂ ಕೆಲವೊಬ್ರು ನಿಂಬೆಹಣ್ಣು ಮೇಲೆ ಹಿಂಡ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ. ಆ ಸಮಯದಲ್ಲಿ ನೀವು ಬೇಕಾದರೆ ನಿಂಬೆಹಣ್ಣು ಹಿಂಡ್ಕೋಬೋದು. ಈಗ ಸ್ವಲ್ಪ ಮುಚ್ಚಿಡ್ತೀನಿ, ಇನ್ನೊಂದಿಷ್ಟು ಉದುರಾಗತ್ತೆ. ನೋಡಿ ಮತ್ತಷ್ಟು ಉದುರಾಯಿತು. ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೆ. ಇವಾಗ ಕಡೆದಾಗಿ ಏನು ಮೊಸರು ಮೆಣಸಿನ್ಕಾಯಿ ಉಪ್ಪು ಮೆಣಸಿನ್ಕಾಯಿ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ಒಗ್ಗರಣೆ ಟೈಮಲ್ಲೇ ಮಿಕ್ಸ್ ಮಾಡ್ಬೋದು, ಬಟ್ ಮಿಕ್ಸ್ ಮಾಡಿದ್ರೆ ಎಲ್ಲ ಪೀಸ್ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ಇದು ಕಡೆಯದಾಗಿ ತಿನ್ನೋವಾಗ ಅದು ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಲಾಸ್ಟಲ್ಲಿ ಹಾಕ್ತೀವಿ. ಮತ್ತು ಇದು ಅಕ್ಕಿ ಹಿಟ್ಟು ಒಂದು ಮಿಶ್ರಣ ನೀವು ಹಾಕಿದ್ಮೇಲೆ ಕೈ ಬಿಡದೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಬಾಡಿಸ್ತಾ ಇರಬೇಕು. ಯಾಕಂದರೆ ಇಲ್ಲಾಂದರೆ ಕೆಳಗಡೆ ಹೊತ್ಕೊಳ್ಳುತ್ತೆ, ಸೀದ್ ಹೋಗ್ಬೋದು. ಅದಕ್ಕೋಸ್ಕರ ಆಯಿತು. ಇನ್ನೊಂದು ನಿಮಿಷ ಮುಚ್ಚಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ನಮ್ಮ ಹುಳಿಮಾ ರೆಡಿ. ಹುಳಿ ಉಪ್ಪಿಟ್ಟು ಅಥವಾ ಹುಳಿಮಾ ರೆಡಿ ಇದೆ. ಎಲ್ಲರೂ ಪಣ್ಕೊಂಗಮ್ಮ ಹಾಕ್ಲೆ ಸುಲಭ ಪಂಡ್ಲ. ಎಣ್ಣೆ ಕಡಿಮೆ ಖರ್ಚು, ಎಣ್ಣೆ ಜಾಸ್ತಿ ಖರ್ಚೇ ಇಲ್ಲ ಅದಕ್ಕೆ. ಹಾರ್ಡ್ಲಿ 2 ಸ್ಪೂನ್ಸ್ ಪ್ಲಸ್ 1.5 ಸ್ಪೂನ್ಸ್ 3 ಸ್ಪೂನ್ಸ್ ಅಷ್ಟು 3-4 ಸ್ಪೂನ್ಸ್ ಅಷ್ಟೇ ಎಣ್ಣೆ ಖರ್ಚಾಗಿದೆ. ಸುಲಭವಾಗಿ ಮಾಡ್ಕೋಬೋದು. ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ. ಕೆಲವೊಬ್ಬರು ವ್ರತ ಮಾಡೋ ಟೈಮಲ್ಲೂ ಕೂಡ ಇದನ್ನು ಸ್ವೀಕರಿಸ್ತಾರೆ. ಒಪ್ಪಿಗೆ ಆಯ್ತಂದರೆ ಅದನ್ನು ಆ ಟೈಮಲ್ಲೂ ಸ್ವೀಕರಿಸ್ಬೋದು. ಇದನ್ನು ನಾವು ಈಗ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಇದನ್ನು ಇವಾಗ ಸ್ವೀಕರಿಸ್ತೀವಿ. ಇಷ್ಟು ಹೇಳಿ ನಮ್ಮ ಈ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಆದರೆ ಪ್ಲೇಟಿಂಗ್ ಒಂದು ಬಾಕಿ ಇದೆ, ಪ್ಲೇಟ್ ಮಾಡಿ ತೋರಿಸ್ತೀನಿ. ಇದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ಅಲ್ವಾ? ಅಬ್ಸಲ್ಯೂಟ್ಲಿ ನೋ ಆನಿಯನ್ ನೋ ಗಾರ್ಲಿಕ್ ಸಾಂಪ್ರದಾಯಿಕವಾದ ಅಡುಗೆ ಇದು. ಹಳೆಯ ಕಾಲದಲ್ಲಿ ಮರೆತು ಹೋದ ಖಾದ್ಯ ಇದು. ಮರೆತು ಹೋದ ಖಾದ್ಯನ ಮತ್ತೆ ನೆನಪು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸುಲಭವಾಗಿ ಮಾಡ್ಕೋಬೋದು. ಸಿಂಪಲ್ ಆದ ಒಂದು ಅಡುಗೆ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರು, ಏನಾದರೂ ಒಂದು ಬೇರೆ ಥರ ವೆರೈಟಿ ಮಾಡಬೇಕು, ರೆಗ್ಯುಲರ್ ಉಪ್ಮಾ ಮಾಡಿ ಬೇಜಾರಾಗಿದೆ ಅಂದರೆ ಈ ಥರ ಪುಳಿಮಾ ಅಥವಾ ಹುಳಿ ಉಪ್ಮಾ, ಅಕ್ಕಿ ಹಿಟ್ಟಿನ ಹುಳಿ ಉಪ್ಮಾ ಮಾಡಿ ಕೊಡ್ಬೋದು. ನೀವು ನಿಮ್ಮ ಗೆಸ್ಟ್ಗಳಿಗೆ ನೀವು ಸ್ವೀಕರಿಸ್ಬೋದು. ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿದ್ನೆಲ್ಲ ಇಷ್ಟು ಹೇಳಿ, ನೀವು ಇದನ್ನೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ಧನ್ಯವಾದಗಳು.